ವಿಡಿಯೋದಲ್ಲಿ ಬೋಟ್ ನೆಕ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು 1/2 ಇಂಚ್ಗೆ ಮಾರ್ಕ್ ಮಾಡಬೇಕು. ಬ್ಲೌಸ್ ಉದ್ದ 13.25 ಐತೆ. ಈಗ ಆಲ್ರೆಡಿ 1/2 ಇಂಚ್ಗೆ ಮಾರ್ಕ್ ಮಾಡಿರೋದ್ರಿಂದ 1/2 ಇಂಚ್ ಮಾತ್ರ ತಗೋಬೇಕು. 13.25 ಐತೆ. ಇನ್ನು 14.25ಗೆ ಮಾರ್ಕ್ ಮಾಡಬೇಕು. ನೆಕ್ಕಿನ ಅಗಲ 5, ಭುಜ 2. ಸಣ್ಣ ಇರೋರು 4.25 ಇಟ್ಕೋಬೇಕು. ಇದು ಬೋಟ್ ನೆಕ್ಕು 4ರಿಂದ ಸ್ಟಾರ್ಟ್ ಆಯ್ತದೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋರು 5 ಇಟ್ಕೋಬೇಕು. ಕಟ್ಟದಾರ 3. ಪ್ರತಿಯೊಬ್ಬರಿಗೂ ಇದು ಕಟ್ಟದಾರಕ್ಕೆ 3 ಇಂಚೆ ಇಡಬೇಕು. ಬ್ಯಾಕ್ ಡೀಪು 4. ಬ್ರಾಡು 3 ಇಂಚು. ಮೇಲ್ಗಡೆ 3 ಇದು 3. ನೆಕ್ಸ್ಟು ಕಂಕಳಿನ ಉದ್ದ ಕಂಕ್ಳು ಕೆಳಗಡೆ ಸ್ಟಿಚ್ ಇರುತ್ತಲ್ಲ, ಅಲ್ಲಿಂದ ಕೆಳಗಡೆ ಎಡ್ಜ್ವರೆಗೂ 8 ಇಂಚ್ ಐತೆ. ಕೆಳಗಡೆ ನಾವು ಎಲ್ಲಿಂದ ಮಾರ್ಕ್ ಮಾಡಿರ್ತೀವೋ 1/2 ಇಂಚ್ಗೆ ಸ್ಟಿಚ್ ಮಾಡೋಕ್ಕೆ ಅಂತ ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಆ ಗೆರೆ ಮೇಲಿಂದ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 7 ಇಂಚ್ ಐತೆ. ಇಲ್ಲಿ ನಾವು ಕಟ್ಟ ದಾರ ಬರೋದ್ರಿಂದ ಇಲ್ಲಿ 1/2 ಇಂಚ್ ಕಡಿಮೆ ಇಟ್ಕೋಬೇಕು. ಅಂದರೆ 6ವರೆಗೆ ಮಾರ್ಕ್ ಮಾಡ್ಕೋಬೇಕು. 6ವರೆಗೆ ಮಾರ್ಕ್ ಮಾಡ್ಕೊಂಡು ಕ್ರಾಸಾಗಿ ಒಂದು ಲೈನ್ ಎಳಿಬೇಕು. ಕ್ರಾಸಾಗಿ ಲೈನ್ ಹಾಕ್ತಾನೆ ಸ್ಟ್ರೈಟ್ ಲೈನ್ ಹಾಕಿದ್ರೆ ಬ್ಯಾಕಲ್ಲಿ ಸ್ಟಿಚ್ ಮಾಡಿದ್ಮೇಲೆ ರಿಂಕಲ್ಸ್ ಬರ್ತದೆ. ಇಲ್ಲಿ 1 ಇಂಚ್ಗೆ ಶೇಪ್ ತೆಗಿಬೇಕು. ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಬೇಕು. ಬ್ಯಾಕಿಂದ ಶೇಪ್ ಮೇಲೆ ಫಸ್ಟು ಸ್ಟಿಚ್ ಎಲ್ಲಿ ಬಂದೈತೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸೊಂಟ ಸುತ್ತಳತೆ 30 ಕಾಲು. 30 ಕಾಲನ್ನ 4 ಭಾಗ ಮಾಡಬೇಕು. ಏಳು 7.6 ಬಂತು. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿದ್ರೆ 8.6 ಆಯ್ತದೆ. 8.6ಕ್ಕೆ ಮಾರ್ಕ್ ಮಾಡಿ ಕಂಕ್ಳು ಲೂಸ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕುವೆ ಸೊಂಟದ ಮಾರ್ಕುವೆ ಜಾಯಿಂಟ್ ಮಾಡಬೇಕು. ನೆಕ್ಸ್ಟು ಎಕ್ಸ್ಟ್ರಾ 3 ಇಂಚು.
ಇಷ್ಟು ಬೋಟ್ ನೆಕ್ ಕಟ್ಟಿಂಗ್ದು. ಇಷ್ಟು ಬೋಟ್ ನೆಕ್ ಕಟ್ಟಿಂಗು. ಬ್ಯಾಕು ಫ್ರಂಟು. ನೀವು ಫ್ರಂಟು ಮಾಮೂಲಿ ನೆಕ್ ಇಟ್ಕೊತೀವಿ ಅಂತ ಅಂದರೆ ಲೈನಿಂಗ್ ಬ್ಲೌಸ್ಗೆ ಏನು ನೀಡ್ತೀರೋ ಅದೇ ಮೆಜರ್ಮೆಂಟು ನೆಕ್ ಅಗಲ, ನೆಕ್ ಭುಜ ಅಷ್ಟು ಇಟ್ಕೋಬೇಕು. ಬೋಟ್ ನೆಕ್ ಇಟ್ಕೊತೀನಿ ಅಂತ ಅಂದರೆ ಫ್ರಂಟಲ್ಲೂ ಬ್ಯಾಕಲ್ಲಿ ಏನು ಮೆಜರ್ಮೆಂಟ್ ಮಾಡಿರ್ತೀವೋ ಫ್ರಂಟಲ್ಲೂ ಅದೇ ಇಟ್ಕೋಬೇಕಾಯ್ತದೆ. ಇದೇ ಡಿಸೈನ್ ಇಲ್ಲ.